4-5 ಸಲ ಒಂದೇ ಸಮ ಒಂದ್ ತಿಂಗಳಿಗೆ ಹೋಗ್ಬಿಟ್ಟೆ. ಅದಕ್ಕೆ ಅವರು ನಿಮ್ದು ಸುಸ್ತು ಅಂದಿದ್ಕೆ ಅದ್ ನಿಮ್ ಭ್ರಮೆ, ಇದು ಸುಸ್ತು, ನಿಮ್ ಏನು ಎಲ್ಲಾ ನಾರ್ಮಲ್ ಐತೆ ಅಂತ ಹೇಳಿದ್ರು. ಸಾಧಾರಣ ಮನುಷ್ಯ ಎತ್ತಿದ ತಕ್ಷಣ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಏನ್ ಮಾಡ್ತೀವಿ, ಮನೆಯಲ್ಲಿ ಶುಂಠಿ, ಜೀರಿಗೆ, ಮೆಣಸು ಮನೆ ಮದ್ದು ಅಂತೀವಿ, ಅದನ್ನ ತಗೋತೀವಿ. ಮನೇಲಿ ಹೇಳ್ತಾರೆ, ಅಮ್ಮ ಅಪ್ಪ ತಾತ ಅಜ್ಜಿ ಯಾರು ಇರ್ತಾರೆ, ಅವ್ರು ಹೇಳ್ತಾರೆ, ಶುಂಠಿ ಕಷಾಯ ಕುಡಿಯೋ, ಮೆಣಸನ್ನ ಹಾಕೊಳ, ಜೀರಿಗೆ ಪುಡಿ ಮಾಡಿ ಕುಡಿಯೋ, ಏನೋ ಹೇಳ್ತಾರೆ. ಅದೆಲ್ಲ ಮಾಡಿಯೂ ನಿಮ್ ಕೈಲಿ ಆಗದೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಿದ್ ಯಾರು ಅಂತ ಕಂಡುಹಿಡ್ಕೊಂಡು ಅವ್ರ ಹತ್ರ ಹೋಗಿ ನೀವು ಕಷ್ಟ ಸುಖಗಳನ್ನ ಹೇಳ್ತೀರಾ, ಹೌದಾ? ಅವರೇನು ಮದ್ದು ಮಾತ್ರೆಗಳು ಕೊಡ್ತಾರೆ ಅಂತ ತಗೋತೀರಾ. ಇದು ಸಾಧಾರಣವಾಗಿ ಏರುಪೇರಾಗಿರುವ ಮನುಷ್ಯನಿಗೆ ಬೇಕಾಗಿರುವ ಔಷಧಿಗಳನ್ನ ಡಾಕ್ಟರ್ಗಳು ಕೊಡ್ತಾರೆ. ಹೊಟ್ಟೆ ಸರಿ ಇಲ್ಲ, ಹೊಟ್ಟೆಗೆ ಔಷಧಿ ಕೊಡ್ತಾರೆ. ಕಣ್ಣು ಸರಿ ಇಲ್ಲ, ಕಣ್ಣಿಗೆ ಔಷಧಿ ಕೊಡ್ತಾರೆ. ಮನಸ್ಸು ಸರಿ ಇಲ್ಲ, ಮನಸ್ಸಿಗೆ ಎಲ್ಲಿ ಕೊಡೋದು ಔಷಧಿ? ಎಲ್ಲಿದೆ ಮನಸ್ಸು? ನಿಮ್ ಮನಸ್ಸು ಎಲ್ಲಿದೆ ಕಣ್ರಿ? ನನ್ ಮಾತು ನೀವು ಕೇಳಬೇಕು, ನಾ ಕೇಳೋ ಪ್ರಶ್ನೆ ಉತ್ತರ ಕೊಡಿ. ನಿಮ್ಮ ಮನಸ್ಸು ಎಲ್ಲಿದೆ? ನಾ ಔಷಧಿ ಕೊಡ್ಬೇಕು ಅಂದ್ರೆ ನಿಮ್ ಮನಸ್ಸು ಎಲ್ಲಿದೆ ಗೊತ್ತಾಗಬೇಕಲ್ವಾ? ಎಲ್ಲಿದೆ ನಿಮ್ ಮನಸ್ಸು? ಕೂದಲಿದ್ಯಾ? ಇಲ್ಲ ಇಲ್ಲ. ಪಾದದಲ್ಲಿದ್ಯಾ? ಇಲ್ಲ ಇಲ್ಲ. ಮತ್ತೆ ಹೆಂಗ ಔಷಧಿ ಕೊಡೋದು? ನೀವು ಡಾಕ್ಟರ್ ಹತ್ರ ಹೋದ ಔಷಧಿ ತಗೊಂಡೆ ಅಂತ ಹೇಳ್ತೀರಾ ನೀವು? ನೀವು ತಗೊಂಡಿದ್ದ ಔಷಧಿ ಏನಕ್ಕೆ? ಹೊಟ್ಟೆಗ, ಕಣ್ಣಿಗ, ಬಾಯಿಗ, ತಲೆಗ, ಏನಕ್ಕೆ? ಸೊ ಉಪಯೋಗವಿಲ್ಲದೆ ಔಷಧಿ ತಗೊಂಡು ಇದನ್ನು ಸರಿಪಡಿಸಬೇಕು ಅಂದ್ರೆ ಸಾಧ್ಯವಿಲ್ಲ. ಯಾಕಂದ್ರೆ ಕಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮ ರೂಪದ ಅಂಗವೇ ಮನಸ್ಸು. ಮನಸ್ಸು ಕಣ್ಣಿಗೆ ಕಾಣಾದ್ಮೇಲೆ ಹೆಂಗ್ ಟ್ರೀಟ್ ಮಾಡ್ತೀರಾ? ಡಾಕ್ಟರ್ ಶಾಪಿಗೆ ಹೋಗಿ ಅದನ್ನ ಸರಿಪಡಿಸಕ್ಕಾಗಲ್ಲ. ಆದ್ರೆ ಡಾಕ್ಟರ್ಗಳು ಬೇಕಾಗುತ್ತೆ. ಯಾವಾಗ? ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗದೆ ಇರುವಾಗ ಮನಸ್ಸು ಕೆಲಸ ಮಾಡದೆ ಇರಂಗೆ ಮಾಡ್ಬಿಡ್ತಾರೆ ಅವರು. ಅದಕ್ಕೆ ಆ ಪಿಲ್ಸ್ ತಗೊಂಡ್ರೆ ನಿದ್ದೆ ಬರುತ್ತೆ. ಸೋಮಾರಿತನ, ಈವಾಗಲೇ ಸೋಮಾರಿತನ ಇರುತ್ತೆ. ಪಿಲ್ಸ್ ತಗೊಂಡ್ಬಿಟ್ರೆ ಇನ್ನೂ ಸೋಮಾರಿತನ. ಕೆಲಸ ಮಾಡಕ್ಕೆ ಆಗೋದಿಲ್ಲ, ಮಲ್ಕೊಂಡೇ ಇರ್ಬೇಕು ಮನೆಯಲ್ಲಿ, ಯಾವ ಕಡೆ ಹೊರಗಡೆ ಹೋಗಕ್ಕಾಗಲ್ಲ. ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ ನೇಚರೇ ಆತರ. ಸರಿ, ಇರ್ಲಿ.